ಯಾಕೆ ಹೀಗೆ ಆಡ್ತಿದ್ದಾನೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲಮ್ಮ. ನನಗೂ ಅಷ್ಟೇ ಅಮ್ಮ. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಾನು ಏನೇ ಮಾತಾಡಿದ್ರು ಅವ್ರು ಅದನ್ನು ತಪ್ಪಾಗೇ ತಿಳಿತಾರೆ. ನಾನು ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಹಲೋ ಲಕ್ಷ್ಮಿ, ಅಂಕಲ್ ಹೇಳಿ. ನಿನ್ನ ಮನಸ್ಸಲ್ಲಿರೋ ಭಾರ ಕಡಿಮೆ ಆಗುವಂಥ ವಿಷಯ ಒಂದು ಹೇಳ್ತೀನಮ್ಮ. ಏನಂಕಲ್? ಇವತ್ತು ರಾಘವನ್ ಕರೆಸ್ಕೊಂಡು ನಿಮ್ಮಿಬ್ಬರು ವಿಷಯ ಮಾತಾಡ್ದಮ್ಮ. ಅಯ್ಯೋ, ನೀವ್ಯಾಕೆ ಮಾತಾಡೋಕೆ ಹೋದ್ರಿ ಅಂಕಲ್? ಲಕ್ಷ್ಮಿ, ಇದರಲ್ಲಿ ನೀನು ಆತಂಕ ಪಡೋಂಥದ್ದು ಏನೂ ಇಲ್ಲ. ರಾಘವಗೆ ವಾಸ್ತವ ಏನು ಅಂತ ಅರ್ಥ ಆಗಿದೆ. ಅವನು ಇನ್ನು ಮುಂದೆ ಹೀಗಾಗೋದಿಲ್ಲ ಸರ್ ಅಂತ ಸಮಾಧಾನದಿಂದ ಸಂತೋಷದಿಂದಾನೇ ಹೇಳ್ಬಿಟ್ಟು ಹೋದ. ಹೌದಾ? ಹೌದಮ್ಮ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ. ನಿಮಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂಕಲ್. ಲಕ್ಷ್ಮಿ, ನೀವೇನು ನನಗೆ ಹೊರಗಿನವರಲ್ಲ. ಯು ಆರ್ ಲೈಕ್ ಮೈ ಫ್ಯಾಮಿಲಿ. ನಿಮ್ಮ ನೋವು ನನ್ನ ನೋವಲ್ವಾ? ನಿಮ್ಮ ಸಂಕಟ ನನ್ನ ಸಂಕಟ ಅಲ್ವಾ? ತುಂಬ ಥ್ಯಾಂಕ್ಸ್ ಅಂಕಲ್. ಹೇ ಲಕ್ಷ್ಮಿ, ಈ ಥರ ಥ್ಯಾಂಕ್ಸ್ ಹೇಳಿ ನಿನ್ನಿಂದ ನಾನು ದೂರ ಮಾಡಿಬಿಡ್ಬೇಡಮ್ಮ. ಸಾರಿ ಅಂಕಲ್. ಓಕೆ, ಸರಿನಮ್ಮ. ಅಮ್ಮ. ಲಕ್ಷ್ಮಿ, ಏನಾಯ್ತಮ್ಮ? ಅಳ್ತಿದೆಯೋ ನಗ್ತಿದೆಯೋ ನನಗೊಂದು ಗೊತ್ತಾಗ್ತಿಲ್ಲ. ಅಮ್ಮ, ಅಂಕಲ್ ಅವ್ರ ಹತ್ರ ಮಾತಾಡಿದ್ರಂತೆ. ಏನೋ ಗೊತ್ತಿಲ್ಲ, ಎಷ್ಟು ದಿನ ಆಗೋಯ್ತು. ಇನ್ನು ಮುಂದೆ ಹಾಗಿಲ್ಲ ಆಗಲ್ಲ ಅಂತ ಹೇಳಿದ್ರಂತೆ. ತುಂಬ ಸಂತೋಷದಿಂದ ಸಮಾಧಾನದಿಂದ ಮಾತಾಡೋದ್ರಂತೆ ಅಮ್ಮ. ಅಪ್ಪ, ತುಂಬ ಸಮಾಧಾನ ಆಯಿತು ಲಕ್ಷ್ಮಿ. ಪುಣ್ಯಾತ್ಮ ಕಣಮ್ಮ ಅವನು. ಇದನ್ನು ಹೇಗೆ ಸರಿ ಮಾಡೋದು ಅಂದ್ಕೊಂಡಿದ್ದೆ. ಪುಣ್ಯಾತ್ಮ ಬಂದು ಎಷ್ಟು ಸಲೀಸಾಗಿ ಬಗೆಹರಿಸ್ಬಿಟ್ನಲ್ಲ. ಅವನು 100 ಕಾಲ ಚೆನ್ನಾಗಿರಲಮ್ಮ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.